ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಿಂದ 6 ಕಿಲೋಮೀಟರ್ ಅಂತರದಲ್ಲಿರುವ ಈ ವಾಗಣಗೆರೆ ಗ್ರಾಮವು ಸುರಪುರ ದೊರೆಗಳ ಕೋಟೆಗೆ ಪ್ರಸಿದ್ಧವಾಗಿದ್ದು, ಸುಮಾರು 1636ರಿಂದ 1858ರವರೆಗಿನ ಸುರಪುರ ದೊರೆಗಳ ಆಳ್ವಿಕೆಯಲ್ಲಿ ಇದು ಪ್ರಪ್ರಥಮವಾಗಿ ಇದರ ರಾಜಧಾನಿಯಾಗಿತ್ತು. ಸುಮಾರು 250 ಅಡಿ ಎತ್ತರದ ಈ ಕೋಟೆಯು ನೋಡಲು ಬಹಳ ಸುಂದರ. ಈ ಒಂದು ಕೋಟೆಯು ಸುಮಾರು 18 ಎಕರೆ ವಿಸ್ತೀರ್ಣಗೊಂಡಿದ್ದು, ಆಗಿನ ಕಾಲದಲ್ಲಿ ರಾಜಮನೆತನದ ಕುರುಹುವನ್ನು ಸಾರುತ್ತಿದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವೂ ಕೂಡ ಇರುವುದು ಒಂದು ವಿಶೇಷ. ಹಾಗೂ ಅದಕ್ಕೆ ಈ ಗುಡ್ಡದಲ್ಲಿಯೇ ಒಂದು ಪುಷ್ಕರಣಿಯ ರೂಪದಲ್ಲಿ ಒಂದು ಬಾವಿಯೂ ಕೂಡ ಇದೆ. ಇಂಥ ಸುಂದರವಾದ ಒಂದು ಸ್ಥಳವನ್ನು ನೋಡಲು ನಾವು ಪುಣ್ಯವನ್ನೇ ಮಾಡಿದ್ದೇವೆ. ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಸ್ಥಳಗಳಿಗೆ ಸುರಪುರ ತಾಲೂಕಿನ ಅಲ್ಲದೆ ಬೇರೆ ಬೇರೆ ತಾಲೂಕಿನಿಂದ ಶಾಲೆಯ ಮಕ್ಕಳನ್ನು ಅಥವಾ ನಿಮ್ಮ ಪರಿವಾರದವರನ್ನು ಕರೆದುಕೊಂಡು ಬಂದು ಇಂತಹ ಸ್ಥಳಗಳನ್ನು ವೀಕ್ಷಿಸಬೇಕು ಎಂದು ನಾವು ಮನದಾಳದಿಂದ ಕೋರುತ್ತೇವೆ. ಇದು ನೋಡಿ, ಇಲ್ಲಿ ಸದ್ಯ ವೇಣುಗೋಪಾಲ ಸ್ವಾಮಿಯ ಒಂದು ಭಾವಚಿತ್ರದೊಂದಿಗೆ ಮೂರ್ತಿಯೂ ಕೂಡ ಕಾಣಬಹುದು. ಈ ಸುರಪುರವು ಬಹಳ ಐತಿಹಾಸಿಕ ಮಹತ್ವವುಳ್ಳ ಒಂದು ನಗರವಾಗಿದೆ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ ಗಂಡರ ಗಂಡ. ಇಲ್ಲಿಗೆ ನಮ್ಮ ತಂಡವು ಭೇಟಿ ಕೊಟ್ಟದ್ದು ನಮ್ಮ ಒಂದು ಪೂರ್ವಜನ್ಮದ ಪುಣ್ಯವೇ ಎಂದು ಭಾವಿಸುತ್ತೇವೆ. ಇಲ್ಲಿಗೆ ಬಂದ ಕೂಡಲೇ ನಮ್ಮ ಎಲ್ಲ ಮಕ್ಕಳು ಟ್ರಕ್ಕಿಂಗ್ ಮಾಡೋಣ ಎಂದು ಹೇಳಿದಾಗ ನಾವು ಕೋಟೆಯ ಬಲಭಾಗದಿಂದ ಒಂದು ಕಾಲು ಮಾರ್ಗವಿದೆ, ಅಲ್ಲಿ ಎಲ್ಲ ಮಕ್ಕಳೊಂದಿಗೆ ನಡೆಯುತ್ತಾ ಟ್ರಕ್ಕಿಂಗ್ಗೆ ಹೊರಟಿದ್ದೆವು. ಒಂದು ಹೆಜ್ಜೆ ಹಿಂದೆ ಮುಂದೆ ಆದರೆ ನಾವು ಸೀದಾ ಕೋಟೆಯ ಬಲಭಾಗದಲ್ಲಿ ಬೀಳುವ ಸಾಧ್ಯತೆಗಳಿದ್ದವು. ಆದರೂ ಕೂಡ ನಮ್ಮ ಮಕ್ಕಳು ಅಲ್ಲಿಗೆ ಹೋಗೋಣ ಎಂದು ಇಷ್ಟಪಟ್ಟಾಗ ನಾವು ಕರೆದುಕೊಂಡು ಹೋದೆವು. ಈಗ ನೋಡಿ, ಸ್ವಲ್ಪ ಇಂಚು ಆದರೂ ಕೂಡ ಆ ವ್ಯಕ್ತಿ ಈ ಪ್ರಪಾತಕ್ಕೆ ಬೀಳಬಹುದು. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ. ನೀವು ಕೂಡ ಸುರಪುರಕ್ಕೆ ಬಂದಾಗ ಈ ಸ್ಥಳವನ್ನು ವೀಕ್ಷಿಸುವುದಾದರೆ ನಮಗೆ ಒಂದು ಕರೆ ಮಾಡಿ ತಾವುಗಳು ಕರೆಯಬಹುದು. ನಮ್ಮ ನಂಬರ್ 9900704444. ಇದು ನೋಡಿ, ಬೆಟ್ಟದ ತುದಿಯಲ್ಲಿ ಬಂದು ಎಲ್ಲ ಮಕ್ಕಳೊಂದಿಗೆ ನಾವು ಕುಳಿತಿರುತ್ತೇವೆ. ಧನ್ಯವಾದ. ಇಂತಿ ನಿಮ್ಮ ಮೌನೇಶ್ ನಾಲ್ವಾರ್, ಕಲ್ಲಂಪೇಟೆ.